ಬಟ್ ಒಂದು ಮಾತು ಏನಪ್ಪ ಅಂದ್ರೆ ಈ ಪ್ರತಿ ದಾಳಿ ಮಾಡೋದ್ರಿಂದಾಗೆ ಸಹಜವಾಗಿನ ಮೋಹನ್ ಭಾಗವತರಿಗೆ ಇವ್ರಿಗೆಲ್ಲ ಉತ್ತರ ಕೊಡೋದು ಪ್ರಸಂಗ ಬರ್ತದೆ. ಬರೋ ಜೊತೆಗೆ ಈ ಪ್ರಿಯಾಂಕ ಖರ್ಗೆ ಏನು ದೊಡ್ಡ ಸಂಕಲ್ಪ ಜಗತ್ತಿಗೆ ಅಂದ್ರೆ ನಾವು ಯಾರೇ ಬದಲು ವಿರೋಧ ಮಾಡ್ತೀವಿ, ಯಾವ ಪ್ರಶ್ನೆ ಇಲ್ಲ, ನಮಗೆ RSS ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ, ಬಿದ್ದ ಜನರ ಸಮುದಾಯದ ಧ್ವನಿ ಮುಖ್ಯ ಅನ್ನೋಂಥ ಮಾತನ್ನು ಅವರು ಮತ್ತೊಂದು ಪ್ರೂವ್ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲೇ ದಲಿತ CM ಇವತ್ತು ಚರ್ಚೆ ನಡೀತಾ ಇದೆ. ಆ ದಿಶೆಯಲ್ಲಿ ತಮ್ಮದೇ ಅಂತ ಒಂದು ಏನಪ್ಪ ಅಂತಂದ್ರೆ ಒಂದು ಕಥನವನ್ನು ಬಿಂಬಿಸ್ತಾ ಇದ್ದಾರೆ. ಯಾಕಂದ್ರೆ ದಲಿತ ಅನ್ನುವಂಥ ಒಂದು ಕ್ವಾಲಿಟಿ ಇಟ್ಕೊಂಡು ಅಥವಾ ಅದೇ ನೆಲೆಯಲ್ಲಿ ನನಗೆ ಕೊಡ್ರಪ್ಪ ಅಂತ ಹೇಳಿದ್ರು ನಮ್ಮಲ್ಲಿ ಎಬಿಲಿಟಿ ಬೆಳೆಸ್ಕೊಳ್ಬೇಕು, ನಾಯಕತ್ವದ ಎಬಿಲಿಟಿ. ಇವತ್ತು ನಾಯಕತ್ವದ ಎಬಿಲಿಟಿ ಅಂದರೆ ಯಾವುದು? BJPಗಿಂತಲೂ ಜೋರಾಗಿ BJPನ ವಿರೋಧವಾಗಿ ಮಾತಾಡೋದನ್ನು ಕಪ್ಪಿಸ್ಕೊಳ್ಳೋದು, ಬರೀ ಮಾತಾಡೋದಲ್ಲ. ಯಾಕಂದ್ರೆ BJPಗರು ಅವ್ರಿಗಿಂತ ಹೆಚ್ಚಿಗೆ RSSಗರಂತೆ ಅತ್ಯಂತ ಪ್ರಬಲ ಮಾತುಗಾರರು, ಓದಿದವರು, ತಮಗೆ ಹೆಂಗೆ ಬೇಕು ಹಂಗೆ ಇಡೀ ಸತ್ಯವನ್ನು ತಿರುಗಿಸುವಂಥ ವ್ಯಕ್ತಿತ್ವವನ್ನು ಪಡೆದಂಥವ್ರು. ಅಂಥವ್ರನ್ನ ಎದುರು ಹಾಕ್ಕೊಂಡು ಅವ್ರು ಎದುರು ಮಾತಾಡೋದಪ್ಪ ಅಂದ್ರೆ ಹುಡುಗಾಟದ ಮಾತಲ್ಲ. ಅದೇನಾಗಲಿ ಇವ್ರು ಕೇಳುವಂಥ ಪ್ರಶ್ನೆ ಆದಾಯ ಮೂಲ, ಇದು ಕೇಳಲೇಬೇಕಾದ್ದು. ಯಾಕಂದ್ರೆ ನಮ್ಮ ದೇಶದ ಟ್ಯಾಕ್ಸ್ ಅದು, ಆ ಟ್ಯಾಕ್ಸ ಇದೆಲ್ಲ ಖರ್ಚಾಗ್ತದೆ. ಇವ್ರು ಎಲ್ಲಿ ದುಡ್ಡು ತಂದು ಖರ್ಚು ಮಾಡ್ತಾರೆ ಅನ್ನೋದ್ರಲ್ಲೇ ಅರ್ಥ ಭಾಳ ಅದ. ಯಾಕಂತಂದ್ರೆ ಇಲ್ಲೇ ಇದಕ್ಕೆ ಉತ್ತರ ಹುಡುಕೋ ಕೆಲಸವನ್ನು ಸ್ವತಃ ಈ ನಮ್ಮ ಏನಪ್ಪ ಅಂತಂದ್ರೆ RSS ಮಾಡ್ಕೋಬೇಕಾಗಿದೆ, ಜೊತೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ. ಅಂದಾಗ ಇನ್ನೂ ಒಂದು ಸ್ವಲ್ಪ ವಿಶ್ವಾಸ ಅವ್ರ ಮೇಲೆ ಬರ್ತದೆ. ಇಲ್ಲಪ್ಪ ಅಂದ್ರೆ ಇವರು 10 11 ಬಿಡರಪ್ಪ ಅನ್ನೋಂಥ ಮಾತುಗಳು ಕೇಳಿ ಬರ್ತಾವೆ, ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ. ಏನೋ ಇರಲಿ, ಇವತ್ತು ಪ್ರಿಯಾಂಕ ಖರ್ಗೆ ಕೇಳ್ತಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಜೆನ್ಯೂನ್ ಯೋಗ್ಯ ಅದಾವ, ಅದು ಉತ್ತರ ಕೊಡಬೇಕಾಗಿದೆ. ಅವ್ರ ಧರ್ಮ ಕರ್ಮ ನಮ್ಮ ಮೋಹನ್ ಭಾಗವತರದು ಅವ್ರು ಕೊಡ್ತಾರ ಅನ್ನೋಂಥ ವಿಶ್ವಾಸ ನಮಗದ. ಇರಲಿ, ಏನಾದರೂ ಮಾಡಲಿ, ಕೊಡಲಿ, ಉತ್ತರ ಕೊಡಲಿ. ಅದೇ ಕಾಲಕ್ಕೆ ಪ್ರಿಯಾಂಕ ಖರ್ಗೆ ಅವರು ಅತಿಯಾದ ಬರೆಯಿಂದ ಮಾತಾಡೋಕ್ಕಿಂತಲೂ ದಲಿತ ಸಮುದಾಯವನ್ನು ಎತ್ತೋದಕ್ಕೆ ಏನಾದರೂ ಪ್ಲ್ಯಾನ್ಸ್ ಇದ್ದಾವ, ಅವ್ರ ಎಷ್ಟು ಮೇಲೆ ಆರ್ಥಿಕ ಭದ್ರಕ್ಕೆ ಏನಾದರೂ ಪ್ಲ್ಯಾನ್ಸ್ ಇದ್ದಾವೆ, ಅವ್ರಿಗಾಗಿ ಏನಾದರೂ ಮಾಡಬೇಕಂತ ನೀವು ಬಯಸಿದ್ದೀರ. ಬರೀ ರಿಸರ್ವೇಷನ್ ಕೊಟ್ಟರೆ ಆಗಲಿಲ್ಲ, ಇದು ಸಹಿತ ಗಮನಿಸಬೇಕಾಗಿದ್ದು. ಆ ನೆಲೆಯಲ್ಲಿ ಏನು ಚಿಂತನೆ ಅದಾವೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ಅನ್ನುವಂಥದ್ದು. ವಿಶೇಷವಾಗಿ ದಲಿತ ಸಮುದಾಯದ ನಾಯಕರಲ್ಲಿ ಏನಿರ್ತದಪ್ಪ ಅಂತಂದ್ರೆ ಅಂಥ ಫುಲ್ ಲೀಡರ್ಶಿಪ್ ಇರೋದಿಲ್ಲ. ಬಟ್ ಇವತ್ತು ಖರ್ಗೆ ಅವ್ರನ್ನ ಲೀಡರ್ಶಿಪ್ ಕಾಣ್ತಾ ಇದ್ದೀವಿ. ಯಾಕಂದ್ರೆ RSSನ್ನು ಎದುರು ಹಾಕೊಳ್ಳೋದಪ್ಪ ಅಂತಂದ್ರೆ ಮರಿಗಿರು ಹುಲಿಯನ್ನು ಎಬ್ಬಿಸ್ಕೊಂಡು ಮೈ ಮೇಲೆ ಬಿಟ್ಕೊಂಡಂಗೆ ಸುಳ್ಳೇನು ಮತ್ತಿದು. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. H16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.